ಹಾವೇರಿ ಜಿಲ್ಲಾ ಮಟ್ಟದ ಮುಸ್ಲಿಂ ಒಕ್ಕೂಟದ ಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಖಾದ್ರಿಯವರ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು. ಹೌದು, ನಿನ್ನೆ ದಿನಾಂಕ 1 ಜುಲೈ 2024 ಸೋಮವಾರ ಹಾವೇರಿಯಲ್ಲಿ ಹಾವೇರಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಜಿಲ್ಲಾ ಮಟ್ಟದ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಒಕ್ಕೂಟ ರಚನೆ ಮಾಡಿ ನೋಂದಣಿ ಮಾಡಿಸುವುದು, ಒಕ್ಕೂಟದ ಮೂಲಕ ಸಮಾಜದ ಸರ್ವರಿಗೂ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳುವಳಿಕೆ ಕೊಟ್ಟು ಸರ್ಕಾರದ ಯೋಜನೆ ಮುಟ್ಟುವಂತೆ ಕ್ರಮ ಕೈಗೊಳ್ಳುವುದು, ಜಿಲ್ಲೆಯಲ್ಲಿ ಯಾವುದೇ ಪ್ರದೇಶದಲ್ಲಿ ಸಮಾಜಕ್ಕೆ ಅನ್ಯಾಯವಾದರೆ ಅಂತವರ ನೆರವಿಗೆ ಒಕ್ಕೂಟವು ನಿಲ್ಲಬೇಕು. ಇದು ಪ್ರಮುಖ ವಿಷಯವಾಗಿತ್ತು. ಸಭೆಯಲ್ಲಿ ಯಾವ ಮುಸ್ಲಿಂ ಸಮಾಜದ ಮುಖಂಡರಿಗೆ ಸಮಾಜದ ಬಗ್ಗೆ ಕಾಳಜಿ ಇದೆಯೋ ಅವರು ಯಾರ ಕರೆಯನ್ನು ವೀಕ್ಷಿಸದೆ ಕೇವಲ ವಾಟ್ಸಪ್ ಸಂದೇಶ ನೋಡಿ ಸಮಾಜದ ಏಳಿಗೆಗಾಗಿ ಸೇರಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಸಭೆಯಲ್ಲಿ ಚರ್ಚಿಸಿದ ವಿಷಯವೇನೆಂದರೆ ಮುಸ್ಲಿಂ ಸಮಾಜದ ಜನರಿಗೆ ರಾಜ್ಯದ ಪ್ರಸ್ತುತ ವಿದ್ಯಮಾನದ ಬಗ್ಗೆ ಜಾಗೃತಿ, ಶಿಕ್ಷಣದ ಮಹತ್ವ, ಕಾನೂನಿನ ಅರಿವು ಮೂಡಿಸುವುದು, ಸಮಾಜದ ಜನ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವುದು, ಸರ್ಕಾರದಿಂದ ಬರುವ ಸಹಾಯ ಮತ್ತು ಸವಲತ್ತುಗಳನ್ನು ಜನರಿಗೆ ತಲುಪಿಸುವುದು, ರಾಜಕೀಯ ವ್ಯವಸ್ಥೆಯನ್ನ ಬಲಪಡಿಸಿಕೊಳ್ಳುವುದು. ಹಾವೇರಿ ಜಿಲ್ಲಾ ವಕ್ಫ್ ಅಧ್ಯಕ್ಷರಾದ ನಾಸೀರ್ ಅಹಮದ್ ಪಠಾಣ್ ಮಾತನಾಡಿ, ಶಿಗ್ಗಾಂವ್ ಸವನೂರು ವಿಧಾನಸಭಾ ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕೆಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಜಿಲ್ಲಾ ಒಕ್ಕೂಟದಿಂದ ಪತ್ರ ಬರೆಯುವುದು ಮತ್ತು ಜಿಲ್ಲಾ ಮಟ್ಟದ ಮುಂದಿನ ಸಭೆಯನ್ನ ಸವನೂರಿನಲ್ಲಿ ನಡೆಸಲು ತೀರ್ಮಾನಿಸಲಾಯಿತು. ಶಿಗ್ಗಾಂವ್ ಸವನೂರು ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ಕೊಡಬೇಕಾದರೆ ಯಾರಿಗೆ ಕೊಡಬೇಕು ಎಂಬ ಚರ್ಚೆಯ ವೇಳೆ ಸಭೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಮತ್ತು ಮಾಜಿ ಶಾಸಕರಾದ ಸೈಯದ್ ಅಜಿಂಪೀರ್ ಖಾದ್ರಿಯವರಿಗೇನೆ ಟಿಕೆಟ್ ಕೊಡಬೇಕೆಂದು ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಈ ಸಭೆಯಲ್ಲಿ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾದ ಟಿಪ್ಪು ಸಾಬ್ ಕಲಕೋಟಿ, ಗೌರವ ಅಧ್ಯಕ್ಷರಾದ ಅಲ್ಹಾಜ್ ನಜೀರ್ ಅಹಮದ್ ಸವನೂರ್, ಪ್ರಧಾನ ಕಾರ್ಯದರ್ಶಿ ಬಾಬು ಸಾಬ್ ಮೋಮಿನ್ಗಾರ್, ಐಎಂ ಹವಾಲ್ದಾರ್, ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ನಾಸೀರ್ ಅಹಮದ್ ಪಠಾಣ್, ಉಪಾಧ್ಯಕ್ಷರು ಮತ್ತು ಹಾನಗಲ್ ತಾಲೂಕಾ ಅಧ್ಯಕ್ಷರಾದ ಎಂಎಂ ಮುಲ್ಲಾ, ಖಲಂದರ್ ಸಾಬ್, ಸವನೂರು ಅಂಜುಮನ್ ಅಧ್ಯಕ್ಷರಾದ ಜಿಶಾನ್ ಪಠಾಣ್, ಹಾವೇರಿ, ಹಾನಗಲ್, ರಾಣೆಬೆನ್ನೂರು, ಬ್ಯಾಡಗಿ, ಹಿರೇಕೇರೂರು, ರಟ್ಟಿಹಳ್ಳಿ, ಶಿಗ್ಗಾಂವ್, ಸವನೂರು ತಾಲೂಕಿನಿಂದ ನೂರಾರು ಜನ ತಮ್ಮ ಸಮಾಜದ ಒಳಿತಿಗಾಗಿ ಕೇವಲ ವಾಟ್ಸಪ್ ಸಂದೇಶ ನೋಡಿ ಸಭೆಗೆ ಹಾಜರಾಗಿದ್ದನ್ನು ಸಭೆಯಲ್ಲಿ ತಮ್ಮ ಸಮಾಜದ ಮುಖಂಡರು ಜಾಗೃತಿ ಕಂಡು ಎಲ್ಲರೂ ಹರ್ಷ ವ್ಯಕ್ತಪಡಿಸಿದರು. ವರದಿ ದಾವಲ್ ಸಾಬ್ ಎಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಹಾವೇರಿ. ನಿಮ್ಗೇನು 5 ಇದಿಲ್ಲ, ನಿಮ್ಮ ಪಶ್ಚಾತ್ತರ ಉತ್ಸಾಹ, ನಿಮ್ಮ ಸಗೆ ನೋಡಿದ್ರೆ ಪೆಟ್ರೋಲ್ ಉತ್ಸಾಹ ಎಲ್ಲ ನೀವು ನಮಾಜ್ ಮಾಡಬೇಕಾದ್ರೆ ಇದು ಅದ. ಇದರಿಂದ ಯಾವ ಒಂದು ದೇವರು ಕಳೆದ 8 ತಿಂಗಳಿಂದ ಈ ಸಂಘಟನೆಗಿನ್ನ ನಾವು ಹೋರಾಟ ಮಾಡಿ ಸಂಘಟನೆ ಮೀಟಿಂಗ್ ನಡೆಸಿದ್ದೇವೆ. ಆದರೆ ಎಲ್ಲ ಮೀಟಿಂಗ್ ನಡೀತಿಲ್ಲ. ಇವತ್ತು ಮೀಟಿಂಗ್ ಸಭೆಗೆ ಜನ ಸೇರಿದಂತ ಜನರು ಪಾಸಿಟಿವ್ ಪೀಪಲ್ಸ್ ಏನೋ ಮಾಡಬೇಕು ಅಂತಕ್ಕಂಥ ವಿಚಾರಗಳು ಇರುವಂತವರು ಇವತ್ತು ಪಾರ್ಟಿಕಲ್ ಲಾಯರ್ಸ್ ಅದಾರೆ, ಇಂಜಿನಿಯರ್ಸ್ ಅದಾರೆ, ಅಧ್ಯಕ್ಷರು ಯಾಕಂದ್ರೆ ಖುಷಿ ಈಗ ನಾವೆಲ್ಲ ರಿಟೈರ್ಡ್ಗೆ ಸಮೀಪ ಬಂದ್ರೆ. ಆದ್ರೆ ನಾವೊಂದು ಒಕ್ಕಟ್ಟ ಏನಂದ್ರೆ ನಾವು ಏನೇ ಒಂದು ಕೆಲಸ ಮಾಡಿದ್ರೆ ಒಕ್ಕಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರೆ. ನಾವು ಯಾವುದೇ ಕೆಲಸ ಕೇಳೋದಾದ್ರು ಯಾವುದೇ ಹೋಗ್ಬಿಟ್ಟಾದ್ರು ಒಬ್ಬ ವ್ಯಕ್ತಿ ಹೋಗಿ ಕೇಳೋದು ಬೇರೆ, ಒಕ್ಕೂಟ ಆಗಿ ಒಂದು 10 ಜನ ಸೇರಿ 4 ಜನ ಸೇರಿ ಕೇಳುವಂತ ಒಂದು ಕೆಲಸ ಬೇರೆ. ये 100% एजुकेशन में सकता हाल है, मगर आज के दौर के अंजाम देने वाले भी अपने बच्चों को पढ़ाए. आज जो है 100 में 80% बतना मालूम नहीं पढ़ा रही बच्चे. हमें सब जने मिलने को डिसीजन लेना, जीतने का कहते उनको है. अजीम के खातिर जो है ना विनिंग कैंडिडेट इलेक्शन अम्मैया के साथ 4-5 हजार रुपये की डिप्यूटेशन है. अगर ये बात का हमको इलेक्शन में टिकट देते तो 100% जीत थी. क्या टिकट अजीब के को नहीं देने में सबसे ज्यादा मेहनत आंगन के हमें देखी. ಪಕ್ಷೇತರ ಮಾಡುವಂತ ವಿಚಾರ ಇದೆಲ್ಲ ತಾವು ಕೂಡ ಬಾಂಧವ್ಯದಿಂದ ಸಾಹೇಬರಿಗೆ ಅವರಿಗೆ ನಾವು ಪಕ್ಷೇತರ ಮಾಡಿ ಅನ್ನೋ ಒಂದು ದೊಡ್ಡ ಮನುಷ್ಯ ನಾವಲ್ಲ. ನಿಮ್ಮ ಮಾತುಗಳನ್ನು ನಾವು ಗೌರವ ಕೊಟ್ಟರೆ ನೀವು
ಅವರು ಪಕ್ಷೇತರ ಮಾಡಬಹುದು. ಯಾಕಂದ್ರೆ ಕಳೆದ ಒಂದು 2024-23 ಚುನಾವಣೆ ಮುಂಚಿತವಾಗಿ ಕೂಡ ನಾವು ಒಂದು ಟೀಮ್ ಮಾಡಿಕೊಂಡು ಹೋಗಿ ಅವ್ರು ನನಗಿದ್ದಂತ ಸಮಯದಲ್ಲಿ ಸನ್ಮಾನ ಕಿಶೋರ್ ಜಮೀರ್ ಅಹಮದ್ ಖಾನ್ ಸಾಹೇಬರು ನನಗೆ ಕೇಳಿದಾಗ ಹೋಗಿ ಮಾತಾಡಿ ಅವ್ರ ಕರ್ಕೊಂಡ್ ಫೋನ್ ಹಚ್ಕೊಡು ಅಂತ ಅಂದಾಗ ಈ ಪಕ್ಷೇತರ ನಿಂತರು ಕೂಡ ಸಾಹೇಬ್ ನೀವು ಸಪೋರ್ಟ್ ಮಾಡ್ತಾರೆ, ನೀವು ಹೊರಗೆ ಬರೀಸ್ತಾರ ಅಂತಂದ್ರು ಕೂಡ ಆ ಪಕ್ಷೇತರ ನಿಲ್ಲೋಣಕ್ಕಿಲ್ಲ, ನಾ ಹೊರಗೆ ಹೋಗೋಣಗಿಲ್ಲ ಅನ್ನೋ ಒಂದು ವಿಚಾರ ಹೇಳಿ ನನಗೆ ಹೊರಗಿನ ಹೊರಗೆ ಕಳಿಸಿಬಿಟ್ರು ಅಜಿತ್ ಸಾಹೇಬರು. ಅಲ್ಲ ಅದೇ ಆ ಒಂದು ವಿಚಾರವನ್ನ ಅವರಿಗೆ ಮನಗಣಿಸಿ ಅವರನ್ನು ಒಪ್ಪಿಸುವಂತ ಕೆಲಸ ತಾವು ಕೂಡ ಮಾಡಲೇಬೇಕು, ಮನಸ್ಸಿಂದ ಮಾಡಬೇಕು. ನೀವು ಮಾಡಿದ್ರೆ ಅವರು